ಹಲೋ ಟ್ರೇಡರ್ಸ್, ಟ್ರೇಡಿಂಗ್ ಕನ್ನಡಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಲೈವ್ ಟ್ರೇಡಿಂಗ್ ವಿಡಿಯೋನ ಮಾಡ್ಲಿಕ್ಕಿದ್ದೇವೆ. ಕರ್ನಾಟಕ ಎಲೆಕ್ಷನ್ ರಿಸಲ್ಟ್ ಯಾವ ರೀತಿ ಮಾರ್ಕೆಟಿಗೆ ಇಂಪ್ಯಾಕ್ಟ್ ಆಗುತ್ತೆ ಅಂಡ್ ಈ ರೀತಿ ರಿಸಲ್ಟ್ ನ್ಯೂಸ್ ಎಲ್ಲ ಇದ್ದಾಗ ಯಾವ ರೀತಿ ನಾವು ನಿಫ್ಟಿ ಅಂಡ್ ಬ್ಯಾಂಕ್ ನಿಫ್ಟಿಯಲ್ಲಿ ಟ್ರೇಡ್ ಮಾಡಬಹುದು ಅನ್ನೋದನ್ನ ಈ ವಿಡಿಯೋದಲ್ಲಿ ನೀವು ಗಮನಿಸಬಹುದು. ಮಾರ್ಕೆಟ್ ಓಪನ್ ಆಗ್ಲಿಕ್ಕೆ ಇನ್ನೂ ಕೂಡ ಸ್ವಲ್ಪ ಟೈಮ್ ಇದೆ. 9:14 ಸೆಕೆಂಡ್ಸ್ ಆಗಿದೆ. ಇನ್ನೊಂದು 40 ಸೆಕೆಂಡ್ ನಮಗೆ ಬಾಕಿ ಇದೆ. ಸೊ ಮಾರ್ಕೆಟ್ ನಮಗೆ ಸ್ವಲ್ಪ ಪಾಸಿಟಿವ್ ಓಪನ್ ನಿಫ್ಟಿ ಹಾಗೆ ಬ್ಯಾಂಕ್ ನಿಫ್ಟಿಯಲ್ಲಿ ನೀಡ್ತಾ ಇದೆ. ಸೊ ಎರಡನ್ನು ಕೂಡ ನೀವು ಗಮನಿಸಬಹುದು. ಪಾಸಿಟಿವ್ ಓಪನಿಂಗ್ ನಮಗೆ ಕಾಣಲಿಕ್ಕೆ ಸಿಗ್ತಾ ಇದೆ. ಯಾವ ರೀತಿ ಪ್ಲಾನ್ ಮಾಡಬೇಕು, ಯಾವ ರೀತಿ ಟ್ರೇಡ್ ಮಾಡಬೇಕು ಅನ್ನೋದನ್ನ ಮಾರ್ಕೆಟ್ ಓಪನ್ ಆದ್ಮೇಲೆ ನಾವು ಗಮನಿಸೋಣ. ಇಫ್ ಇನ್ ಕೇಸ್ ನಿಮಗೆ ಇಂತಹ ಲೈವ್ ಟ್ರೇಡಿಂಗ್ ವಿಡಿಯೋಗಳು ಇಷ್ಟವಾಗಿದ್ದರೆ ಈ ವಿಡಿಯೋನ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತಿದ್ರೆ ಮುಂದಿನ ವಿಡಿಯೋಗಳ ನೋಟಿಫಿಕೇಶನ್ ಕೂಡ ನಿಮಗೆ ಸಿಗುತ್ತೆ. ಸೊ ಇನ್ನೊಂದು 15 ಸೆಕೆಂಡ್ ಬಾಕಿ ಇದೆ. ಮಾರ್ಕೆಟ್ ಓಪನ್ ಆಗಲಿ, ಆನಂತರ ನಾವು ಪ್ಲಾನ್ ಅನ್ನ ಮಾಡೋಣ. ಸೊ ಟ್ರೇಡರ್ಸ್, ಮಾರ್ಕೆಟ್ ಓಪನ್ ಆಗಿದೆ. ಮಾರ್ಕೆಟ್ ಓಪನ್ ಆಗಿ ನಮಗೆ ಡೌನ್ ಸೈಡ್ ಅಲ್ಲಿ ಮೊಮೆಂಟಮ್ ನ ಕೊಡಲಿಕ್ಕೆ ಶುರು ಮಾಡಿದೆ. ಯಾವುದೇ ರೀತಿ ನಾನು ಇಲ್ಲಿ ಎಂಟ್ರಿನ ಪಡೆಯಲಿಕ್ಕೆ ಹೋಗಲ್ಲ, ಯಾಕೆಂದ್ರೆ ಇಲ್ಲಿ ಎಂಟ್ರಿ ಪಡೆದ್ರೆ ನಮಗೆ ಪ್ರೈಸ್ ಏನಾದರೂ ರಿವರ್ಸಲ್ ಆದ್ರೆ ಕಷ್ಟ ಆಗುತ್ತೆ. ಹಾಗಾಗಿ ಪ್ರೈಸ್ ಏನಾದರೂ 43,594 ಅಥವಾ 565 ಈ ರೇಂಜ್ ಅಲ್ಲಿ ಸಪೋರ್ಟ್ ಪಡೆದಾಗ ನಾವು ಸಣ್ಣ ಕ್ವಾಂಟಿಟಿಯಲ್ಲಿ ಎಂಟ್ರಿ ಪಡೆಯೋ ಪ್ಲಾನ್ ಅಲ್ಲಿ ಇದ್ದೀವಿ. ಅದೇ ಪ್ಲಾನ್ ಅಲ್ಲಿ ನಾವೀಗ ವೆಯ್ಟ್ ಮಾಡ್ತಾ ಇದ್ದೀವಿ ಯಾವ ರೀತಿ ಆ ರೇಂಜ್ ಅಲ್ಲಿ ಪ್ರೈಸ್ ಸಪೋರ್ಟ್ ನ ಪಡೆಯುತ್ತೆ ಅಂತ. ಇಲ್ಲಿ ನಮಗೆ ಮುನ್ನೆ ಈ ಲೆವೆಲ್ ಅಲ್ಲಿ ಬ್ರೇಕ್ಔಟ್ ಅನ್ನು ಕೊಟ್ಟಿತ್ತು. ಹಾಗಾಗಿ ಈ ಲೆವೆಲ್ ಅನ್ನು ಕೂಡ ನಾವು ಗಮನಿಸಬೇಕಾಗುತ್ತೆ, ಯಾವ ರೀತಿ ಇದು ರೆಸ್ಪೆಕ್ಟ್ ಆಗುತ್ತೆ ಅಂತ. ಸೊ 1 ಮಿನಿಟ್ ಟೈಮ್ ಫ್ರೇಮ್ಗೆ ನಾವು ಹೋಗೋಣ. 1 ಮಿನಿಟ್ ಟೈಮ್ ಫ್ರೇಮ್ ಅಲ್ಲಿ ಯಾವ ರೀತಿ ಪ್ರೈಸ್ ಆಕ್ಷನ್ ಆಗ್ತಾ ಇದೆ ಅನ್ನೋದನ್ನ ನಾವು ಗಮನಿಸಬೇಕಾಗುತ್ತೆ. 1 ಮಿನಿಟ್ ಅಲ್ಲಿ ನಮಗೆ ಬುಲಿಶ್ ಕ್ಯಾಂಡಲ್ ಆಗ್ತಾ ಇರೋದು ಕಾಣಲಿಕ್ಕೆ ಸಿಗ್ತಾ ಇದೆ ಅಂಡ್ ಒಂದು ರಿವರ್ಸಲ್ ನ ಕೊಟ್ಟು ಈ ಒಂದು ಬ್ರೇಕ್ಔಟ್ ಲೆವೆಲ್ಸ್ ಏನಿದೆ ಅಲ್ಲಿಂದ ಪ್ರೈಸ್ ಸಪೋರ್ಟ್ ನ ಪಡಿತಾ ಇರೋದು ನಮಗೆ ಕಾಣಲಿಕ್ಕೆ ಸಿಗ್ತಾ ಇದೆ. ಪ್ರೈಸ್ ಮ್ಯಾಕ್ಸಿಮಮ್ ಅಪ್ಸೈಡ್ ಮೊಮೆಂಟಮ್ ಕೊಡೋ ಸಾಧ್ಯತೆ ಇರುತ್ತೆ. ಬಟ್ ಇಲ್ಲಿ ಎಂಟ್ರಿ ಪಡೆದ್ರೆ ಇಷ್ಟು ದೊಡ್ಡ SL ನ ಕೊಟ್ಟು ನಾನು ಟ್ರೇಡ್ ನ ತಗೊಳ್ಳೋದು ಅಷ್ಟೊಂದು ಸೇಫ್ ಅಲ್ಲ. ಹಾಗಾಗಿ ವೆಯ್ಟ್ ಮಾಡ್ತಾ ಇದ್ದೇನೆ. ಒಂದು ಉತ್ತಮವಾದ ಎಂಟ್ರಿ ಸಿಕ್ಕಿದ ಮೇಲೆ ನಾವು ಎಂಟ್ರಿ ಪಡಿಬೇಕಾಗುತ್ತೆ. ಸೊ ಇಲ್ಲಿಂದ ಬುಲಿಶ್ ಮೊಮೆಂಟಮ್ ಆಬ್ವಿಯಸ್ಲಿ ಚಾನ್ಸಸ್ ಜಾಸ್ತಿ ಕಾಣ್ತಾ ಇದೆ. ಅಂದ್ರೆ ಇಲ್ಲಿಂದ ಅಪ್ಸೈಡ್ ಅಲ್ಲಿ ಪ್ರೈಸ್ ಮೊಮೆಂಟಮ್ ಹೋಗಬಹುದು. ಇಫ್ ಇನ್ ಕೇಸ್ ಪ್ರೈಸ್ ಏನಾದರೂ ಈ ಲೆವೆಲ್ ಅಲ್ಲಿ ಅಥವಾ ಈ ಲೆವೆಲ್ ಅಲ್ಲಿ ಸಪೋರ್ಟ್ ಪಡೆದಿದ್ರೆ ತುಂಬಾನೇ ಚೆನ್ನಾಗಿರ್ತಾ ಇತ್ತು. ಹಾಗೂ ನಮಗೊಂದು ಉತ್ತಮವಾದ ಎಂಟ್ರಿ ಕಾಣಲಿಕ್ಕೆ ಸಿಗ್ತಾ ಇತ್ತು. ಸೊ ಪ್ರೈಸ್ ಕನ್ಸಾಲಿಡೇಟ್ ಆಗ್ತಾ ಇದೆ ಅಥವಾ ಸೈಡ್ ವೈಸ್ ಅಲ್ಲಿ ಸ್ವಲ್ಪ ಮೊಮೆಂಟಮ್ ಕೊಡುತ್ತಲ್ಲ, ಆ ರೀತಿ ನಮಗೆ ಅಪ್ಸ್ ಅಂಡ್ ಡೌನ್ಸ್ ಫಸ್ಟ್ ಕ್ಯಾಂಡಲ್ ಅಲ್ಲಿ ಆಗ್ತಾ ಇದೆ. ಸೊ ವೆಯ್ಟ್ ಮಾಡೋಣ. ಪ್ರಾಪರ್ ಒಂದು ಎಂಟ್ರಿ ಸಿಗೋ ತನಕ ಯಾವುದೇ ರೀತಿ ನಾವು ಎಂಟ್ರಿನ ಪ್ಲಾನ್ ಮಾಡಬಾರ್ದು. ಇಫ್ ಇನ್ ಕೇಸ್ ಮೊಮೆಂಟಮ್ ಏನಾದರೂ ಮಿಸ್ ಆಯಿತು ಅಂದ್ರೂ ಕೂಡ, ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಒಂದು ಲಾಂಗ್ ಸೈಡ್ ಅಲ್ಲಿ ತುಂಬಾನೇ ಶಾರ್ಪ್ ಆಗಿ ಹೋಯ್ತು ಅಂದ್ರೂ ಕೂಡ ಯಾವುದೇ ರೀತಿ ಅಲ್ಲಿ ನಾವು ಎಂಟ್ರಿ ಪಡಲಿಕ್ಕೆ ಹೋಗಬಾರ್ದು. ಯಾಕೆಂದ್ರೆ ಇಫ್ ಇನ್ ಕೇಸ್ ಮೊಮೆಂಟಮ್ ಮಿಸ್ ಆದ್ರೆ ಫೈನ್, ಬಟ್ ಇಫ್ ಇನ್ ಕೇಸ್ ಕೆಲವೊಮ್ಮೆ ಮೊಮೆಂಟಮ್ ಹೋಗೋ ಹೊತ್ತಿಗೆ ಒಂದು ರಿಟ್ರೇಸ್ಮೆಂಟ್ ಎಲ್ಲ ಆಗುತ್ತಲ್ಲ, ಆಗ ನಿಮಗೆ ಲಾಸಸ್ ದೊಡ್ಡದಾಗಿ ಕಾಣಲಿಕ್ಕೆ ಸಿಕ್ಕಿದ್ರೆ ಮೈಂಡ್ ಸೆಟ್ ನ ಕಂಟ್ರೋಲ್ ಮಾಡಲಿಕ್ಕೆ ಆಗಲ್ಲ. ಆಕ್ಚುಲಿ ಇಲ್ಲಿ ಬಾಟಮ್ ಅಲ್ಲಿ ಉತ್ತಮವಾದ ಎಂಟ್ರಿ ಇತ್ತು. ಯಾಕೆಂದ್ರೆ ಬ್ರೇಕ್ಔಟ್ ಕ್ಯಾಂಡಲ್ ನ ಆಲ್ಮೋಸ್ಟ್ ಅರ್ಧದಷ್ಟು ಲೆವೆಲ್ಗೆ ಬಂದು ಪ್ರೈಸ್ ಸಪೋರ್ಟ್ ಅನ್ನ ಪಡಿತು. ಅಲ್ಲಿ ನಾವು ಎಂಟ್ರಿನ ಪಡಿಬೋದಿತ್ತು. ಬಟ್ ನಾವು ಈ ಲೆವೆಲ್ ಅನ್ನ ವೆಯ್ಟ್ ಮಾಡ್ತಾ ಇದ್ದ ಕಾರಣ ಇಲ್ಲಿ ನಮಗೆ ಎಂಟ್ರಿ ಪಡಲಿಕ್ಕೆ ಆಗಿಲ್ಲ. ಸೊ ಹಾಗಾಗಿ ಈ ಮೊಮೆಂಟಮ್ ಮಿಸ್ ಆಗೋ ಸಾಧ್ಯತೆ ನಮಗೆ ಜಾಸ್ತಿ ಕಾಣಲಿಕ್ಕೆ ಸಿಗ್ತಾ ಇದೆ. ಹಾಗಾಗಿ ಈ ಮೊಮೆಂಟಮ್ ನ ಮಿಸ್ ಮಾಡೋಣ, ಏನು ಕೂಡ ತೊಂದರೆ ಇಲ್ಲ. ನೆಕ್ಸ್ಟ್ ಎಂಟ್ರಿ ನಮಗೆ ಸಿಗುತ್ತೆ, ಆಗ ನಾವು ಪ್ರಾಪರ್ ಆಗಿ ಎಂಟ್ರಿ ಪಡೆದ್ರೆ ಆಯ್ತು. ಒಂದು ಎಂಟ್ರಿ ಸಿಗ್ಲಿ, ಆನಂತರ ನಾನು ನಿಮಗೆ ಅದರ ಎಂಟ್ರಿ ಯಾವ ರೀತಿ ಪಡೆದೆ, ಯಾವ ರೀತಿ ಅದರಲ್ಲಿ ಸ್ಟಾಪ್ ಲಾಸ್ ಇಡಬೇಕು ಎಲ್ಲವನ್ನು ಕೂಡ ನಾವು ಗಮನಿಸೋಣ. ಇದರಲ್ಲಿ ಯಾವುದೇ ರೀತಿ ನಾವು ಎಂಟ್ರಿ ಪಡೆಯಲಿಕ್ಕೆ ಹೋಗಬಾರ್ದು. ಯಾಕೆಂದ್ರೆ ಏನೇ ಅನಾಲಿಸಿಸ್, ಏನೇ ಒಂದು ನಿಮ್ದು ಕನ್ಫರ್ಮೇಶನ್ ಇರಲಿ, ಏನು ಕೂಡ ಇರಲಿ, ಬಟ್ SL ಎಲ್ಲಿ ಇಡಬೇಕು, ಲಾಸಸ್ ನೀವು ಎಷ್ಟು ತಗೊಳ್ತೀರಾ ಅನ್ನೋದು ಫಸ್ಟ್ ಡಿಸೈಡ್ ಆಗಬೇಕಾಗತ್ತೆ. ಆ ಬೇಸ್ಡ್ ಆಗಿ ನಾವು ಪ್ಲಾನ್ ನ ಮಾಡಬೇಕಾಗತ್ತೆ. ಮೊಮೆಂಟಮ್ ಆದ್ರೆ ಫೈನ್, ಆ ಮೈಂಡ್ ಅನ್ನ ನಾವು ಕಂಟ್ರೋಲ್ ಮಾಡಲಿಕ್ಕೆ ಫಸ್ಟಿಗೆ ಕಲಿಬೇಕು. ಮೈಂಡ್ ಅಲ್ಲಿ ನಾವು ಡಿಸೈಡ್ ಆಗಬೇಕು, ನನಗೆ ಇಷ್ಟೇ ಪ್ರಾಫಿಟ್ ಇವತ್ತು ಬೇಕಾಗಿರೋದು. ಸೊ ಹಾಗಾಗಿ ಎಲ್ಲ ಎಂಟ್ರಿ ನಾನು ಪಡೆಯೋ ಅವಶ್ಯಕತೆ ಇಲ್ಲ. ಅಟ್ ದ ಎಂಡ್ ಆಫ್ ದ ಡೇ ನಾವು ಟ್ರೇಡ್ ಮಾಡೋದು, ನಾವು ಹಣ ಮಾಡಲಿಕ್ಕೆ. ಸೊ ಜಸ್ಟ್ ಟ್ರೇಡ್ ಮಾಡೋದು ನಮಗೆ ಖುಷಿಗೋಸ್ಕರ ಟ್ರೇಡ್ ಮಾಡೋದು ಅಲ್ಲ, ಅದೊಂದು ಅಡಿಕ್ಷನ್ ರೀತಿ ನಾವು ಮಾಡ್ಲಿಕ್ಕೆ ಹೋಗಬಾರ್ದು. ಜಸ್ಟ್ ಟ್ರೇಡ್ ಮಾಡೋದು ಮತ್ತು ಟ್ರೇಡಿಂಗ್ ಅಲ್ಲಿ ಹಣ ಮಾಡೋದು ಎರಡು ಕೂಡ ಡಿಫ್ರೆಂಟ್ ಥಿಂಗ್. ಸೊ ವೆಯ್ಟ್ ಮಾಡೋಣ, ಉತ್ತಮವಾದ ಎಂಟ್ರಿ ಸಿಕ್ಕಿದ್ರೆ ನಾನು ನಿಮಗೆ ಅಪ್ಡೇಟ್ ನ ಮಾಡ್ತೀನಿ. ಟ್ರೇಡರ್ಸ್, ಟೈಮ್ ಈಗ ನಮಗೆ 9:30 ಆಗ್ತಾ ಬಂದಿದೆ. ಇಲ್ಲಿ ಒಂದು ಲಾಸ್ಟ್ ಸ್ವಿಂಗ್ ನಮಗೆ 1 ಮಿನಿಟ್ ಟೈಮ್ ಫ್ರೇಮ್ ಅಲ್ಲಿ ಕ್ರಿಯೇಟ್ ಆಗ್ತಾ ಇರೋದು ಕಾಣಲಿಕ್ಕೆ ಸಿಗ್ತಾ ಇದೆ. ಇವನ್ ಪ್ರೈಸ್ ಇಲ್ಲಿ ಒಂದು ಡೌನ್ ಸೈಡ್ ಮೊಮೆಂಟಮ್ ನ ಕೊಡ್ಲಿಕ್ಕೆ ಟ್ರೈ ಮಾಡ್ತಾ ಇದೆ. ಸೊ ನಾನೊಂದು ಎಂಟ್ರಿನ ಪ್ಲಾನ್ ಮಾಡ್ತೇನೆ, ಆನಂತರ ನಾನು ನಿಮಗೆ ಇದನ್ನು ಎಕ್ಸ್ಪ್ಲೇನ್ ಮಾಡ್ತೇನೆ. ಜಸ್ಟ್ ಒಂದು 100 ಕ್ವಾಂಟಿಟೀಸ್ ನಾವು ಎಂಟ್ರಿ ಪಡೆಯೋ ಪ್ಲಾನ್ ಅಲ್ಲಿ ಇದ್ದೇವೆ. ಅರೌಂಡ್ 365 ಸಮಥಿಂಗ್ ಈಗ ನಮಗೆ ಪ್ರೈಸ್ ಸಿಗ್ಬೋದು. ಈಗ ಎಂಟ್ರಿ ಏನು ಅಂದ್ರೆ, ಈಗ ಇದರ ಹೈ ಬ್ರೇಕ್ ಆಗುತ್ತಲ್ಲ, ಆಗ ನಾನು ಎಂಟ್ರಿ ಪಡೆಯೋ ಪ್ಲಾನ್ ಅಲ್ಲಿ ಇದ್ದೇನೆ. ಇಫ್ ಇನ್ ಕೇಸ್ ಪ್ರೈಸ್ ಏನಾದರೂ ಡೌನ್ ಸೈಡ್ ಅಲ್ಲಿ ಬಂತು ಅಂಡ್ ಈ ಲಾಸ್ಟ್ ಸ್ವಿಂಗ್ ಬ್ರೇಕ್ ಆಯ್ತು ಅಂದ್ರೆ, ಆಗ ನಾವು ಡೌನ್ ಸೈಡ್ ಅಲ್ಲಿ ಪ್ಲಾನ್ ನ ಮಾಡಬಹುದು. ಬಟ್ ಅಪ್ ಸೈಡ್ ಅಲ್ಲಿ ನಾನು ಏನಕ್ಕೆ ರೆಡಿ ಇಟ್ಕೊಂಡಿದ್ದೇನೆ ಅಂದ್ರೆ, ನಿಫ್ಟಿ ನಮಗೆ ಬ್ರೇಕ್ಔಟ್ ಅನ್ನು ಕೊಟ್ಟಿದೆ, ಸ್ಟ್ರಾಂಗ್ ಆಗಿ ಇದರ ಮೇಲ್ಗಡೆ ಕ್ಯಾಂಡಲ್ ಕ್ಲೋಸ್ ಆಗಿದೆ. ಬಟ್ ನಿಫ್ಟಿಯ ಫಸ್ಟ್ ಕ್ಯಾಂಡಲ್ ನ ಒಳಗಡೆ ಪ್ರೈಸ್ ಕನ್ಸಾಲಿಡೇಟ್ ಆಗ್ತಾ ಇರೋದು ಕಾಣಲಿಕ್ಕೆ ಸಿಗ್ತಾ ಇದೆ. ಇಫ್ ಇನ್ ಕೇಸ್ ನಿಫ್ಟಿ ಏನಾದರೂ ಅದರ ಹೈ ಬ್ರೇಕ್ ಆದ್ರೆ ನಮಗೆ ಲಾಂಗ್ ಸೈಡ್ ಅಲ್ಲಿ ಮೊಮೆಂಟಮ್ ಸಿಗುತ್ತೆ. ಅಂಡ್ ಇಫ್ ಇನ್ ಕೇಸ್ ಬ್ಯಾಂಕ್ ನಿಫ್ಟಿ ಏನಾದರೂ ಇದರ ಕೆಳಗಡೆ ಬರಲಿಕ್ಕೆ ಸ್ಟಾರ್ಟ್ ಆದರೆ ಸೆಲ್ಲಿಂಗ್ ಸೈಡ್ ಅಲ್ಲೂ ಕೂಡ ಮೊಮೆಂಟಮ್ ಸಿಗ್ಬೋದು. ಬಟ್ ಸೆಲ್ಲಿಂಗ್ ಸೈಡ್ ಅಲ್ಲಿ ಅಷ್ಟೊಂದು ನನಗೆ ಫೇವರೇಬಲ್ ಆಗಿ ಇಲ್ಲ. ಯಾಕೆಂದ್ರೆ ಬ್ಯಾಂಕ್ ನಿಫ್ಟಿ ಹಾಗೆ ನಿಫ್ಟಿ ನಮಗೆ ಲಾಂಗ್ ಸೈಡಲ್ಲೇ ಮೊಮೆಂಟಮ್ ಕೊಡ್ತಾ ಇರೋದ್ರಿಂದ ಸೆಲ್ಲಿಂಗ್ ಸೈಡಲ್ಲಿ ಎಂಟ್ರಿ ಪಡೆಯೋದು ಅಷ್ಟೊಂದು ಸೂಕ್ತವಾಗಿ ಕಾಣ್ತಾ ಇಲ್ಲ. ಹಾಗಾಗಿ ಈ ಒಂದು ಹೈ ಏನಿದೆ 43,809 ಅಥವಾ 810 ನಮಗೆ ಬ್ರೇಕ್ ಆದಾಗ ನಾವೊಂದು ಡೈರೆಕ್ಟ್ ಎಂಟ್ರಿನ ಇಲ್ಲಿ ಪಡೆಯೋಣ.
100 ಕ್ವಾಂಟಿಟೀಸ್ ಅಲ್ಲಿ ನಾನು ಡೈರೆಕ್ಟ್ ಎಂಟ್ರಿನ ಇಲ್ಲಿ ಪಡೆದಿದ್ದೇನೆ. ಅರೌಂಡ್ 358 ನಮಗೆ ಇಲ್ಲಿ ಎಂಟ್ರಿ ಪ್ರೈಸ್ ಸಿಕ್ಕಿದೆ. 100 ಕ್ವಾಂಟಿಟೀಸ್ ಅಷ್ಟೇ ನಾನು ಎಂಟ್ರಿ ಪಡೆದಿರೋದು. ಈಗ ನಾನು ನಿಮಗೆ ಇದರ ಹಿಂದಿನ ಲಾಜಿಕ್ ಅನ್ನ ಎಕ್ಸ್ಪ್ಲೇನ್ ಮಾಡ್ತೇನೆ. ಇಲ್ಲಿ ನೀವು ಗಮನಿಸೋದಾದ್ರೆ ಪ್ರೈಸ್ ಒಂದು ಡೌನ್ ಸೈಡ್ ಮೊಮೆಂಟಮ್ ಬಂತು, ಆನಂತರ ಅಪ್ ಸೈಡ್ ಮೊಮೆಂಟಮ್ ಬಂತು, ಮತ್ತೆ ಡೌನ್ ಸೈಡ್ ಅಲ್ಲಿ ಬಂತು, ಅಗೇನ್ ಡೌನ್ ಸೈಡ್ ಅಲ್ಲೇ ಮೊಮೆಂಟಮ್ ಕೊಡ್ತಾ ಇದೆ. ಬಟ್ ಹೊಸ ಲೋಗಳನ್ನ ಎಲ್ಲೂ ಕೂಡ ಕ್ರಿಯೇಟ್ ಆಗ್ತಾ ಇಲ್ಲ. ಅಂದ್ರೆ ಪ್ರೈಸ್ ಡೌನ್ ಸೈಡ್ ಅಲ್ಲೇ ಮೊಮೆಂಟಮ್ ಕೊಡ್ತಾ ಇದೆ, ಪ್ರತಿ ಪಾಯಿಂಟ್ ಅಲ್ಲೂ ಸೆಲ್ಲರ್ಸ್ ಪೊಸಿಷನ್ ಅನ್ನ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಬಟ್ ಆ ಒಂದು ಮೊಮೆಂಟಮ್ ನಮಗೆ ಡೌನ್ ಸೈಡ್ ಅಲ್ಲಿ ಸಿಗ್ತಾ ಇಲ್ಲ. ಹಾಗಾಗಿ ಲಾಸ್ಟ್ ಸ್ವಿಂಗ್ ಬ್ರೇಕ್ ಆಗ್ತಿದ್ದಾಗಲಿ ಇಲ್ಲಿ ಸ್ಟಾಪ್ ಲಾಸಸ್ ತುಂಬಾ ಇರೋ ಚಾನ್ಸಸ್ ಇರುತ್ತೆ. ಯಾಕೆಂದ್ರೆ ಪ್ರತಿ ಪಾಯಿಂಟ್ ಅಲ್ಲೂ ಸೆಲ್ ಆನ್ ದ ರೈಸ್ ಕಾನ್ಸೆಪ್ಟ್ ಬೇಸ್ಡ್ ಆಗಿ ತುಂಬಾ ಜನ ಎಂಟ್ರಿ ಪಡೆಯೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನಾನು ಇಲ್ಲಿ ಡೈರೆಕ್ಟ್ ಎಂಟ್ರಿನ ಈ ಒಂದು ಹೈ ಬ್ರೇಕ್ ಆದಾಗಲೇ ಎಂಟ್ರಿನ ಪಡೆದಿದ್ದೇನೆ. ಈಗ ನನ್ನ ಎಸ್ ಎಲ್ ಏನಿರುತ್ತಲ್ಲ ಇದರ ಕೆಳಗಡೆ ಅಥವಾ ಈ ಲಾಸ್ಟ್ ಸ್ವಿಂಗ್ ನ ಕೆಳಗಡೆ ನಾನು ಎಸ್ ಎಲ್ ನ ಇಡಬೇಕಾಗುತ್ತೆ. ನಿಯರ್ ಅಬೌಟ್ 20 to 30 ಪಾಯಿಂಟ್ಸ್ ಎಸ್ ಎಲ್ ಇದೆ ಅಂಡ್ ಕ್ವಾಂಟಿಟಿ ಕೂಡ ಕಂಪ್ಲೀಟ್ಲಿ ಕಡಿಮೆ ಇರೋದ್ರಿಂದ ಇದರಲ್ಲಿ ಯಾವುದೇ ರೀತಿ ನಮಗೆ ದೊಡ್ಡ ಫಿಯರ್ ಇಲ್ಲ. ಸೊ ಯಾರಿಗೆಲ್ಲ ಗೊತ್ತಿಲ್ಲ, ನನ್ನ ಯೂಶುವಲ್ ಕ್ವಾಂಟಿಟಿ 250 ಕ್ವಾಂಟಿಟೀಸ್ ಆಗುತ್ತೆ. ಬಟ್ ಯಾವಾಗೆಲ್ಲ ರಿಸ್ಕ್ ಜಾಸ್ತಿ ಇರುತ್ತೆ ಅಥವಾ ಅಲ್ಲಿ ಎಂಟ್ರಿ ಅಷ್ಟೊಂದು ಕನ್ಫರ್ಮ್ಡ್ ಎಂಟ್ರಿ ಆಗಿರಲು ಆಗ ನಾವು ಜಸ್ಟ್ 100 ಕ್ವಾಂಟಿಟೀಸ್ ಅಲ್ಲಿ ಎಂಟ್ರಿನ ಪಡಿತೇವೆ, ಜಸ್ಟ್ ಟು ಮ್ಯಾನೇಜ್ ದ ಪೊಸಿಷನ್. ಯಾವಾಗೆಲ್ಲ ನಮಗೆ ಆ ಎಂಟ್ರಿ ಸ್ವಲ್ಪ ರಿಸ್ಕಿ ಅಂತ ಅನಿಸುತ್ತೆ ಆಗ ಕ್ವಾಂಟಿಟಿನ ಕಡಿಮೆ ಮಾಡಿಬಿಟ್ಟು ನಾವು ಟ್ರೇಡ್ ನ ಮಾಡಬೇಕಾಗತ್ತೆ. ಅಂಡ್ ನಿಫ್ಟಿ ಕೂಡ ನಮಗೆ ಉತ್ತಮವಾದೊಂದು ಬ್ರೇಕ್ಔಟ್ ಕೊಟ್ಟಿರೋದ್ರಿಂದ ಲಾಂಗ್ ಸೈಡ್ ಅಲ್ಲಿ ಮೊಮೆಂಟಮ್ ಆಗೋ ಸಾಧ್ಯತೆ ನಮಗೆ ಜಾಸ್ತಿ ಕಾಣಲಿಕ್ಕೆ ಸಿಗ್ತಾ ಇದೆ, ಇವನ್ ಇನ್ ಬ್ಯಾಂಕ್ ನಿಫ್ಟಿ ಆಲ್ಸೋ. ಸೊ ವೆಯ್ಟ್ ಮಾಡೋಣ, ಒಂದು ಮೊಮೆಂಟಮ್ ನಮಗೆ ಲಾಂಗ್ ಸೈಡ್ ಅಲ್ಲಿ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ. ಅಂಡ್ 43,900 ವರೆಗೂ ನಾನು ಟಾರ್ಗೆಟ್ ಅನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೇನೆ. ಇಫ್ ಇನ್ ಕೇಸ್ ಅದು ಕೂಡ ಬ್ರೇಕ್ ಆದ್ರೆ ನಾವು ಟ್ರೇಲ್ ಮಾಡ್ಕೊಂಡು ತಗೊಂಡು ಹೋಗೋಣ. ಇಫ್ ಇನ್ ಕೇಸ್ ಪ್ರೈಸ್ ಏನಾದರೂ ಸಸ್ಟೈನ್ ಆಯಿತು, ಬಿಕಾಸ್ ಫಸ್ಟ್ ಕ್ಯಾಂಡಲ್ ನಮಗೆ ಡೋಜಿ ಆಗಿದೆ, ಡೋಜಿಯ ಒಳಗಡೆ ಪ್ರೈಸ್ ಹೋಲ್ಡ್ ಆಗೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಆ ರೀತಿ ಏನಾದರೂ ಪ್ರೈಸ್ ರಿವರ್ಸಲ್ ಆದರೆ ಸಣ್ಣ ಎಸ್ ಎಲ್ ಅಲ್ಲಿ ನಾವು ಎಕ್ಸಿಟ್ ಆದರೆ ಆಯಿತು. ವೆರಿ ಕ್ಲಿಯರ್, ಯಾವುದೇ ರೀತಿ ಇದರಲ್ಲಿ ಟೆನ್ಷನ್ ಇಲ್ಲ. ಈವನ್ ಅರೌಂಡ್ 2,000 to 3,000 ರುಪೀಸ್ ರಿಸ್ಕ್ ಅನ್ನು ನಾವು ಇದರಲ್ಲಿ ತಗೊಳ್ಳಿಕ್ಕೆ ರೆಡಿ ಇದ್ದೇವೆ. ಸೊ ಹಾಗಾಗಿ ಇದರಲ್ಲಿ ಯಾವುದೇ ರೀತಿ ನಮಗೆ ಮೈಂಡ್ ಸೆಟ್ ಡಿಸ್ಟರ್ಬ್ ಆಗಲ್ಲ. ಆ್ಯಂಡ್ ಇಫ್ ಇನ್ ಕೇಸ್ ಟ್ರೇಡ್ ಏನಾದರೂ ಫೇಲ್ ಆದರೂ ಕೂಡ ಆ ಟ್ರೇಡ್ನಲ್ಲಿ ಆಗಿರೋ ಲಾಸಸ್ನ ನಾವು ನೆಕ್ಸ್ಟ್ ಟ್ರೇಡಲ್ಲಿ ಮ್ಯಾನೇಜ್ ಮಾಡ್ಬೋದು. ಸೊ ರಿಸ್ಕಿ ಟ್ರೇಡ್, ರಿಸ್ಕ್ ಅನ್ನು ತಗೊಳ್ಬೇಕಾಗತ್ತೆ. ಯಾಕೆಂದ್ರೆ ಟ್ರೇಡಿಂಗ್ ಅಲ್ಲಿ ಎವ್ರಿಥಿಂಗ್ ಈಸ್ ರಿಸ್ಕಿ ಅಂಡ್ ಪ್ರತಿ ಪಾಯಿಂಟ್ ಅಲ್ಲಿ ನಮಗೆ ರಿಸ್ಕ್ ಇದ್ದೇ ಇರುತ್ತೆ. ಅಂಡ್ ರಿಸ್ಕ್ ಅನ್ನ ಮ್ಯಾನೇಜ್ ಮಾಡಿಬಿಟ್ಟು ಟ್ರೇಡ್ ಮಾಡೋದೇ ಮೇನ್ ಥಿಂಗ್. ಸೊ ರಿಸ್ಕ್ ಅನ್ನ ಮ್ಯಾನೇಜ್ ಮಾಡಿದ್ದೇವೆ ಇಲ್ಲಿ ನಾವು. ಅಂಡ್ ನಾವೀಗ ಒಂದು ಮೊಮೆಂಟಮ್ ಅಥವಾ ಎಸ್ ಎಲ್ ಗೆ ನಾವು ವೇಟ್ ಮಾಡ್ತಾ ಇದ್ದೇವೆ. ಸೊ ಆಸ್ ಪರ್ ದ ಅನಾಲಿಸಿಸ್ ನಮಗೆ ಮೊಮೆಂಟಮ್ ಲಾಂಗ್ ಸೈಡ್ ಅಲ್ಲಿ ಕೊಡಬೇಕಾಗುತ್ತೆ. ಬಟ್ ಮಾರ್ಕೆಟ್ ಎಟ್ ದ ಎಂಡ್ ಆಫ್ ದ ಡೇ ಕಂಪ್ಲೀಟ್ಲಿ ಮಾರ್ಕೆಟ್ ನ ಮೇಲೆ ಡಿಪೆಂಡ್ ಆಗುತ್ತೆ. ಮಾರ್ಕೆಟ್ ಏನ್ ಹೇಳುತ್ತೆ ಅದನ್ನ ನಾನು ಫಾಲೋ ಮಾಡಬೇಕೆ ಹೊರತು ನಾನು ಕಂಪ್ಲೀಟ್ಲಿ ಇಲ್ಲ ಇದು ಇನ್ನೂ ಕೂಡ ಮೇಲೆ ಹೋಗುತ್ತೆ ಅಂತ ಇಫ್ ಇನ್ ಕೇಸ್ ಎಸ್ ಎಲ್ ಹಿಟ್ ಆದ್ರೆ ಹೋಲ್ಡ್ ಮಾಡ್ಲಿಕ್ಕೆ ಖಂಡಿತವಾಗಿಯೂ ಹೋಗಬಾರ್ದು. ಸೊ ವೇಟ್ ಮಾಡೋಣ, ಅರೌಂಡ್ 67,200 ರುಪೀಸ್ ಪ್ಲಸ್ ಮೈನಸ್ ರನ್ ಆಗ್ತಾ ಇದೆ. ಸೊ ಒಂದು ಫ್ಲೋ ಅಲ್ಲಿ ಮೊಮೆಂಟಮ್ ಏನಾದರೂ ಲಾಂಗ್ ಸೈಡ್ ಅಲ್ಲಿ ಕೊಟ್ರೆ ತುಂಬಾನೇ ಚೆನ್ನಾಗಿರುತ್ತೆ. ವೇಟ್ ಮಾಡೋಣ ಗೆಳೆಯರೆ. ಟ್ರೇಡರ್ಸ್ ಫೈನಲಿ ಈಗ ಒಂದು ಮೊಮೆಂಟಮ್ ನಮಗೆ ಕಾಣಲಿಕ್ಕೆ ಸಿಗ್ತಾ ಇದೆ, ಮೊಮೆಂಟಮ್ ಕೊಡೋ ಸಾಧ್ಯತೆ ಇರುತ್ತೆ. ಅಂಡ್ ಪ್ರಾಫಿಟ್ ಅನ್ನ ನಾವು ಗಮನಿಸೋದಾದ್ರೆ ಅರೌಂಡ್ 2,000 ಸಮಥಿಂಗ್ ನಮಗೆ ಪ್ರಾಫಿಟ್ ರನ್ ಆಗ್ತಾ ಇದೆ. ಅಂದ್ರೆ ಅರೌಂಡ್ 25 ಪಾಯಿಂಟ್ಸ್ ಅನ್ನು ನಾವು ಆಲ್ರೆಡಿ ಕ್ಯಾಪ್ಚರ್ ಮಾಡಿದ್ದೇವೆ. ನನ್ನ ಫಸ್ಟ್ ಟಾರ್ಗೆಟ್ ಇಲ್ಲಿ ಒಂದು 50 ಪಾಯಿಂಟ್ಸ್ ನನ್ನ ಫಸ್ಟ್ ಟಾರ್ಗೆಟ್ ಆಗುತ್ತೆ. ಯಾಕೆಂದ್ರೆ ಓಪನಿಂಗ್ ಟ್ರೇಡ್ ಆಗಿರೋದ್ರಿಂದ ಹಾಗೆ ಇಮಿಡಿಯೇಟ್ಲಿ ರೆಸಿಸ್ಟೆನ್ಸ್ ಎಲ್ಲ ಹತ್ರದಲ್ಲಿರೋದ್ರಿಂದ 50 ಪಾಯಿಂಟ್ಸ್ ಫಸ್ಟ್ ಟಾರ್ಗೆಟ್ ಅನ್ನು ನಾವು ತಗೊಂಡು ಆ ನಂತರ ಬೇಕಿದ್ರೆ ಎಕ್ಸಿಟ್ ನ ಕೂಡ ಕಾಣಬಹುದು. ಆಲ್ಮೋಸ್ಟ್ 40 ಪಾಯಿಂಟ್ಸ್ ನಮಗೆ ಟಾರ್ಗೆಟ್ ಸಿಗ್ತಾ ಇದೆ. ಸೊ 50 ಪಾಯಿಂಟ್ಸ್ ಅಂದಾಗ ಎಷ್ಟಾಗುತ್ತೆ, 415 ಸಮಥಿಂಗ್ ಅಲ್ಲಿ ಹೋಗ್ತಾ ಇದೆ. ಆಲ್ಮೋಸ್ಟ್ ನಾವು 50 ಪಾಯಿಂಟ್ಸ್ ಅನ್ನು ಕೂಡ ಕ್ಯಾಪ್ಚರ್ ಮಾಡಿದ್ದೇವೆ. ಸೊ ಏನಾಗ್ತಾ ಇದೆ ಇಲ್ಲಿ ಅನ್ನೋದನ್ನು ನಾವು ಗಮನಿಸಬೇಕು. ಸೊ 410, 412, ಸೊ 5,000 ರುಪೀಸ್ಗೆ ನಾನು ಇಲ್ಲಿ ಎಕ್ಸಿಟ್ನ ಕಂಡಿದ್ದೇನೆ. ರೀಸನ್ ಅನ್ನು ಕೂಡ ನಾನು ಎಕ್ಸ್ಪ್ಲೇನ್ ಮಾಡ್ತೇನೆ. ಅರೌಂಡ್ 411 ನಂದು ಎಕ್ಸಿಟ್ ಪ್ರೈಸ್ ಆಗುತ್ತೆ. ಇಲ್ಲಿಂದ ಫ್ಲೋ ಅಲ್ಲಿ ಕೂಡ ಪ್ರೈಸ್ ಮೊಮೆಂಟಮ್ ಕೊಡೋ ಸಾಧ್ಯತೆ ಇರುತ್ತೆ. ಅಂದ್ರೆ ಪ್ರೈಸ್ ಇಲ್ಲಿ ನಾನು ಸ್ಟ್ರಾಂಗ್ ಆಗಿ ಮೊಮೆಂಟಮ್ ಕೊಡಬಹುದು. ಬಟ್ ನಾನು 50 ಪಾಯಿಂಟ್ಸ್ಗೆ ಎಕ್ಸಿಟ್ ಆಗಿರೋ ರೀಸನ್ ಏನು ಅಂದ್ರೆ ಅದರ ಹಿಂದಿನ ಕಾರಣ ಏನು ಅಂತ ನಾವು ಗಮನಿಸೋದಾದ್ರೆ 43,900 ಇಂಪಾರ್ಟೆಂಟ್ ಆಗಿರೋ ರೆಸಿಸ್ಟೆನ್ಸ್ ಆಗುತ್ತೆ. ಅಲ್ಲಿಂದ ಪ್ರೈಸ್ ಸ್ವಲ್ಪ ರೆಸಿಸ್ಟೆನ್ಸ್ ಫೇಸ್ ಮಾಡಿ ಕೆಳಗಡೆ ಕೂಡ ಬರೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ಒಂದು ಪ್ರೀಮಿಯಂ ಏನಿರುತ್ತಲ್ಲ ಇದು ಕೂಡ ನಮಗೆ ಕಡಿಮೆ ಆಯಿತು ನೋಡಿ. ಅರೌಂಡ್ 399 ಸಮಥಿಂಗ್ ವರೆಗೂ ಬಂದಿತ್ತು. ಮತ್ತೆ ಈಗ ಪ್ರೈಸ್ ಅಪ್ ಸೈಡ್ ಅಲ್ಲಿ ಮೊಮೆಂಟಮ್ ಕೊಡ್ತಾ ಇದೆ. ಹಾಗಾಗಿ ಮತ್ತೆ ರೈಸ್ ಆಗ್ತಾ ಇದೆ. ಬಟ್ ಓಪನಿಂಗ್ ಟ್ರೇಡ್ ಆಗಿರೋದ್ರಿಂದ ಓಪನಿಂಗ್ ಅಲ್ಲಿ ಇಮಿಡಿಯೇಟ್ಲಿ ರೆಸಿಸ್ಟೆನ್ಸ್ ಕೂಡ ಹತ್ರದಲ್ಲಿ ಇರೋದ್ರಿಂದ ಅಲ್ಲಿ ನಮಗೆ ಆಗ ಬ್ರೇಕ್ಔಟ್ ಆಗುತ್ತಾ ಅಥವಾ ಇದನ್ನ ಬ್ರೇಕ್ ಆಗಿ ಇನ್ನಷ್ಟು ಮೊಮೆಂಟಮ್ ಕೊಡ್ಬೋದಾ ಅಥವಾ ಇಲ್ಲಿಂದ ರಿವರ್ಸಲ್ ಬರುತ್ತಾ ಅನ್ನೋ ಒಂದು ಕನ್ಫ್ಯೂಷನ್ ಇದ್ದಾಗ ಬೆಟರ್ ನಾವು ಅದನ್ನು ಎಕ್ಸಿಟ್ ಆಗಿ ನಾವೊಂದು ಸಣ್ಣ ಪ್ರಾಫಿಟ್ ಅಲ್ಲಿ ಎಕ್ಸಿಟ್ ಆಗೋದು ಬೆಟರ್ ಆಗುತ್ತೆ. ಅಂಡ್ ಈಗ ಪ್ರೀಮಿಯಂ ಜಾಸ್ತಿ ಆಗಿರುತ್ತೆ, ನೋ ಇನ್ನೂ ಕೂಡ ಜಾಸ್ತಿ ಆಗಿಲ್ಲ. ಅರೌಂಡ್ 405 ಸಮಥಿಂಗ್ ಎಲ್ಲ ಇದೆ. ನಾವು ಎಕ್ಸಿಟ್ ಆಗಿರೋದು 411 ಅಲ್ಲಿ. ಸೊ ಏನ್ ಪ್ರಾಫಿಟ್ ಸಿಕ್ಕಿದೆ ಅಲ್ಲ ಇದು ಸಣ್ಣ ಕ್ವಾಂಟಿಟಿಗೆ ಸಿಕ್ಕಿರೋದು, ಅಂದ್ರೆ 100 ಕ್ವಾಂಟಿಟಿಗೆ ಸಿಕ್ಕಿರೋದು. ಅಂಡ್ 100 ಕ್ವಾಂಟಿಟೀಸ್ಗೆ ನಾವು 50 ಪಾಯಿಂಟ್ಸ್ ಅನ್ನ ಕ್ಯಾಪ್ಚರ್ ಮಾಡಿದೆ. ಇಫ್ ಇನ್ ಕೇಸ್ ಕ್ವಾಂಟಿಟಿ ಜಾಸ್ತಿ ಇದ್ರೆ ಅಲ್ಲಿ ಪ್ರಾಫಿಟ್ ಕೂಡ ಜಾಸ್ತಿ ಆಗುತ್ತೆ. ಸೊ ಇದು ಸಿಂಪಲ್ ಲಾಜಿಕ್ ಆಗುತ್ತೆ. ಅಂಡ್ ಇಲ್ಲಿ ಎಕ್ಸಿಟ್ ಆಗಿರೋದಕ್ಕೆ ಇನ್ನೊಂದು ರೀಸನ್ ಏನು ಅಂದ್ರೆ ಬೇಸಿಕಲಿ ಈ ರೀತಿ ಡೋಜಿ ಆದಾಗ, ಡೋಜಿ ಹೈ ಬ್ರೇಕ್ ಆದಾಗ ಮೊಮೆಂಟಮ್ ಸಿಗುತ್ತೆ, ಸ್ಟ್ರಾಂಗ್ ಆಗಿರೋ ಅಪ್ಸೈಡ್ ಮೊಮೆಂಟಮ್ ನಮಗೆ ಸಿಗುತ್ತೆ. ಬಟ್ ಪ್ರೀವಿಯಸ್ ಡೇ ಹೈ ಇದೆ 43,900, ಅಗೇನ್ RNR ರೇಂಜ್ ಆಗುತ್ತೆ. ಈ ರೀತಿ ರೆಸಿಸ್ಟೆನ್ಸ್ ಇರೋ ಕಾರಣ ನಾನು ಎಕ್ಸಿಟ್ ನ ಕಂಡಿದ್ದೇನೆ. ಅಂಡ್ ಮೊಮೆಂಟಮ್ ಇಲ್ಲಿಂದ ಹೋಗೋ ಸಾಧ್ಯತೆ ತುಂಬಾ ಜಾಸ್ತಿ ಇದೆ. ಬಟ್ ಅಲ್ಲಿ ಒಂದು
ಒಂದು ಸಣ್ಣ ಪಾಯಿಂಟ್ ಇದು ಕನ್ಫ್ಯೂಷನ್ ಇದೆ. ಹಾಗಾಗಿ ಸಿಕ್ಕಿರೋ ಪ್ರಾಫಿಟ್ ಅನ್ನು ನಾವು ಉಳಿಸ್ಕೊಳ್ಳೋ ಪ್ರಯತ್ನ ಮಾಡಬೇಕು. ಇಲ್ಲಿ 2 ಪಾಯಿಂಟ್ ಅನ್ನು ನಾವು ಮಾಡಬಹುದಿತ್ತು. ಒಂದು 50 ಕ್ವಾಂಟಿಟೀಸ್ ನ ಎಕ್ಸಿಟ್ ಆಗಿಬಿಟ್ಟು ಇನ್ನೊಂದು 50 ಕ್ವಾಂಟಿಟೀಸ್ ನ ಹೋಲ್ಡ್ ಮಾಡಬಹುದಿತ್ತು. ಬಟ್ ಸಿನ್ಸ್ ಅಲ್ಲಿ ರೆಸಿಸ್ಟೆನ್ಸ್ ಫೇಸ್ ಆಗಿತ್ತು, ಅಂದ್ರೆ 1 ಮಿನಿಟ್ ಅಲ್ಲಿ ನಾವು ನೋಡೋದಾದ್ರೆ ಇಲ್ಲಿ ಫಸ್ಟ್ ಗೆ ಒಂದು ಸ್ವಲ್ಪ ಸೆಲ್ಲಿಂಗ್ ನಮಗೆ ಕ್ರಿಯೇಟ್ ಆಗಿತ್ತು. ಹಾಗಾಗಿ ನಾವು ಇಲ್ಲಿ ಎಕ್ಸಿಟ್ ನ ಕಂಡಿದ್ದೇವೆ. ಐ ಹೋಪ್ ನಿಮಗೆ ಈ ಅನಾಲಿಸಿಸ್ ಅಥವಾ ಈ ಒಂದು ಪ್ರೈಸ್ ಆಕ್ಷನ್ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಯಾವ ರೀತಿ ನಾವು ಓಪನಿಂಗ್ ಅಲ್ಲೇ ಸಣ್ಣ ಪ್ರಾಫಿಟ್ ಅನ್ನು ಕೂಡ ಮಾಡ್ಕೊಳ್ಬಹುದು ಅಥವಾ ನಾವು ಪ್ರೈಸ್ ಆಕ್ಷನ್ ನೋಡ್ಬಿಟ್ಟು ಎಂಟರ್ನ ಪಡಿಬಹುದು ಅನ್ನೋದು ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಅಂಡ್ ನೆಕ್ಸ್ಟ್ ಟ್ರೇಡ್ ಅನ್ನ ನಾನು ಇನ್ನೊಂದು ಅಪರ್ಚುನಿಟಿ ಇದ್ದಾಗ ಆಬ್ವಿಯಸ್ಲಿ ತಗೊಳ್ಳಿಕ್ಕೆ ಟ್ರೈ ಮಾಡ್ತೀನಿ. ಸೊ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಥ್ಯಾಂಕ್ ಯು ಟ್ರೇಡರ್ಸ್. ಹ್ಯಾವ್ ಅ ಗುಡ್ ಡೇ. ಹ್ಯಾವ್ ಪ್ರಾಫಿಟಬಲ್ ವೀಕ್ ಹೆಡ್.